ಈಗೇನು ವಿಶೇಷಪ್ಪ ಅಂದ್ರೆ 2012ರಲ್ಲಿ ನಮ್ಮ ಸಂಸ್ಥೆಗೆ ತರಬೇತಿ ಬಂದು CRPFನಲ್ಲಿ ಆಯ್ಕೆಯಾಗಿ ಸದ್ಯ ಪ್ರೆಸೆಂಟಾಗಿ ಜಾಬನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದಾರೆ. ಅವರಿಗೆ ನಾವು ಎಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಇವರು ಅಮರೇಶ್ ಹಿರೇಮಠ ಅಂತೇಳಿಂದ ಇವರು ಆಲ್ಮಟ್ಟಿ ಅವರು. ಆಮೇಲೆ ಇವರಿದ್ದಾಗ ಭಾಳ ಬ್ಯಾಚ್ ಇತ್ತು ರೀ, SSC GD ಬ್ಯಾಚ್ ಇವ್ರದ್ದು. ಭಾಳ ಜನ ಇದ್ದರು, ಭಾಳಷ್ಟು ಜನನೂ ಆಯ್ಕೆ ಆದರು. ಅದೇ ರೀತಿಯಾಗಿ ಇವರು ಸಹಿತ ಆಯ್ಕೆಯಾಗಿ ಈಗ 13-11 ವರ್ಷ ಆಯ್ತಲ್ಲ, 11 ವರ್ಷ ಈಗ 11 ವರ್ಷ ಆಯ್ತು ಈಗ ಸರ್ವಿಸ್ ಮಾಡೋಕೈತಿ. ಅವರಿಗೆ ನಮ್ಮ ಸಂಸ್ಥೆಯಿಂದ ಮೊದಲಿಗೆ ಸತ್ಕಾರ ಮಾಡೋಣ. ಸತ್ಕಾರ ಮಾಡಿಕೊಂಡು ಆಮೇಲೆ ಅವರ ಅನುಭವದ ಮಾತನ್ನು ನಾವು ನೇರವಾಗಿ ಕೇಳೋಣ. ಧನ್ಯವಾದಗಳು. ಈಗ ನಿಮ್ಮನ್ನು ಉದ್ದೇಶಿಸಿ ಹಿರೇಮಠ ಅವರು ತಮ್ಮ ಅನುಭವದ ಮಾತನ್ನು ಹೇಳಬೇಕಂದ್ರೆ ಅವರಲ್ಲಿ ವಿನಂತಿಸ್ತೀನಿ. ನನ್ನ ಹೆಸರು ಅಮರೇಶ್ ಹಿರೇಮಠ ಅಂತ, ಬಿಜಾಪುರ ಜಿಲ್ಲೆ ಆಲಮಟ್ಟಿ ಅವನು. 2000 ನಾವು ಬಂದಿದ್ದು 2011ರಲ್ಲಿ ಇಲ್ಲಿ ಕೋಚಿಂಗ್ ಮಾಡೋಕ್ಕೆ. ಮೊದಲು ಅಲ್ಲಿ ಸರ್ ಮನೆ ಒಳಗೆ ಅಲ್ಲಿ ಇದ್ದೀವಿ ನಾವು ಎಲ್ಲ ವಸ್ತಿ. ಸರ್ ಕೆಳಗಡೆ ಇದ್ದರು, ನಾವು ಮೇಲೆ ಅಟ್ಟದ ಮೇಲೆ ಇದ್ದೀವಿ. ಅವಾಗ ಸ್ಟಾರ್ಟ್ ಆಗಿದ್ದು ನಮ್ಮದೆಲ್ಲ ಇಲ್ಲಿ ಜರ್ನಿ. ಆಮೇಲೆ ಅದಾದಮೇಲೆ ಮತ್ತು ಒಂದು 2-3 ತಿಂಗಳಾದ್ಮೇಲೆ ಮತ್ತೆ ನಾ ಬಂದೆ. ಇಲ್ಲಿ ಸ್ಟಾರ್ಟ್ ಆಗಿತ್ತು. ಅವಾಗ ಏನೂ ಇದ್ದಿಲ್ಲ, ಇಲ್ಲಿ ಕೆಳಗಿನ ಫ್ಲೋರ್ ಅಷ್ಟೇ ಇತ್ತು. ಇವೇನು ಕಂಪೌಂಡ್ ಎಲ್ಲ ಇವೆಂಟ್ ಅದಾವಲ್ಲ, ಇವೆಲ್ಲ ಏನೂ ಇದ್ದಿಲ್ಲ ಇಲ್ಲಿ. ಆದ್ರೆ ಇವಾಗಿಲ್ದೆಲ್ಲ ಭಾಳ ಯೋಚನೆ ಮಾಡಿದ್ರೆ ಅವಾಗ ನಮ್ಮ ಕಡೆ ಮೊಬೈಲು ಸಹ ಇದ್ದಿಲ್ಲ, ಇಲ್ಲಿ ಯೂಸ್ ಮಾಡೋಕ್ಕೆ ಮೊಬೈಲು ಇದ್ದಿಲ್ಲ. ಅಂದರೆ ಮೊಬೈಲ್ ಕೊಡಿಸಿದ್ದಿಲ್ಲ ನಮ್ಮ ಮನೆ ತಾಯಿ ತಂದೆ. ಇವಾಗ ನಿಮ್ಮ ಹತ್ರ ಎಲ್ಲ ಐತಿ, ಮೊಬೈಲ್ ಐತಿ, ಡ್ರೆಸ್ ಕೋಡ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಒಂದು ಒಳ್ಳೆ ಆಪರ್ಚುನಿಟಿ ಐತಿ. ಆಲ್ಮೋಸ್ಟ್ ಸೈನಿಕ ಸೇರೋರೆಲ್ಲ ಬಡವ್ರ ಮಕ್ಕಳೇ. ಆಲ್ಮೋಸ್ಟ್ ನೀವು ಸರ್ ಏನು ಶಿಕ್ಷಣ ಕೊಡ್ತಾರೆ ಅದನ್ನು ಅನುಸರಿಸಿ ಜಾಬ್ ಸೇರಿ ಒಂದು ಒಳ್ಳೆ ದೇಶ ಸೇವೆ ಮಾಡಿರಿ. ಇದರಿಂದ ಭಾಳ ಲಾಭ ಐತಿ. ಇದ್ರೊಳಗೆ ಮೇನ್ ಏನಿತ್ತಪ್ಪ ಅಂತಂದ್ರೆ ಫಿಸಿಕಲ್ ಮೇಂಟೆನೆನ್ಸ್. ನಂದು 11 ವರ್ಷ ಸರ್ವಿಸ್ ಆಯಿತು. CRPF ಸೇರಿದ ಮೇಲೆ ನಾನು ಕೊಬ್ರಾ ಕಮಾಂಡೋ ಆದೆ. ಕೊಬ್ರಾ ಕಮಾಂಡೋ ಒಳಗೆ 6 ವರ್ಷದ ಜರ್ನಿ ಆಯ್ತು ನಂದು ಛತ್ತೀಸ್ಗಢ ಒಳಗೆ. ಅದಕ್ಕೆ ಮೊದಲು CRPF ಭರ್ತಿ ಆದಾಗ ನಾಗಾಲ್ಯಾಂಡದಲ್ಲಿದ್ದೆ 3 ವರ್ಷ. ಇವಾಗ ನನಗೆ ಚಾಯ್ಸ್ ಪೋಸ್ಟಿಂಗ್ ಸಿಕ್ಕೈತೆ. ನನಗೆ ಮುಂಬೈಗೆ ಬಂದಿನ ಇವಾಗ ಆರ್ಯಪ್ಪ ಅಂತೇಳಿ. ಅಂದರೆ ನೀವು ಒಂದು ಸರಿ ಕಾಲು ಹಿಡೋದು ಅಷ್ಟೇ ಸಾಕು. ನೀವು ಆಮೇಲೆ ನಿಮ್ಮನ್ನು ತೊಗೊಂಡು ಹೋಗುತ್ತದೆ. ನಿಮ್ಮ ಹತ್ರ ಇರೋ ಏನಿದೆ ಎನರ್ಜಿ ಐತಿಲ್ಲ, ಅದು ತೊಗೊಂಡು ನಿಮ್ಮನ್ನು ತಾನೇ ತೊಗೊಂಡು ಹೋಗುತ್ತೆ. ಆ ಎನರ್ಜಿ ನಿಮಗೆ ಬರ್ಬೇಕಪ್ಪ ಅಂತಂದ್ರೆ ಅದು ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ನಿಮಗೆ ಇಲ್ಲಿನ ಸರ್ ಏನು ಕೊಡ್ತಾರಲ್ಲ ಶಿಕ್ಷಣ, ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಜರ್ನಿ ನಿಮ್ಮದು. 150 ಜನ ಏನು ಭಾಳಲ್ಲ. ಸರ್ ಮನಸ್ಸು ಮಾಡಿದರೆ ನಿಮ್ಮನ್ನೆಲ್ಲರನ್ನು ಕಿತ್ತಿಸ್ತಾರೆ. ಏನು ಈ ಸಾರಿ ಒಂದಿಷ್ಟು ಜನ, ನೆಕ್ಸ್ಟ್ ಸಾರಿ ಒಂದಿಷ್ಟು ಜನ. ನನಗೆ ಮಾತ್ರ ಫುಲ್ ಖಾತ್ರಿ ಐತಿ. ನನಗೆ ನಮ್ಮ ಅಕ್ಕನ ಮಗ ಅವ, ನಾ ಕರ್ಕೊಂಬಂದಿರಲ್ಲ, ನಮ್ಮ ಅಕ್ಕನ ಮಗ ಅವ. ನಾ ಫಸ್ಟಿಗೆ ನನಗೆ ನಮ್ಮ ಅಕ್ಕಾರು ಬಂದು ಹೇಳಿದ್ರೆ ನನಗೆ, ಹಿಂಗಪ್ಪ ಬಾ ಹುಡುಗಿರು ಮಾಡ್ತಾನೆ, ಊರಾಗಿದ್ರೆ ಕಾಲೇಜ್ ಅದ ಕೊಟ್ಟೈತಿ, ಹೆಂಗಾರು ಮಾಡಿ ಎಲ್ಲರೂ ಸೇರಿಸ್ರಿ ಅಂತೇಳಿ. ನಾನು ನಿನ್ನೆಲ್ಲ ಮಂಡೆ ಬಂದೆ ನಾನು ಡ್ಯೂಟಿಯಿಂದ. ಫಸ್ಟ್ ನನಗೆ ತಲೆ ಬಂದಿದ್ದೆ ಮೂಡಲಿಗೆ ಬಂದಿದ್ದು. ಆದ್ರೆ ಬಂದು ಭಾಳ ದಿನ ಆಗಿತ್ತು ನಾ ಇಲ್ಲಿ ಬರ್ಬೇಕಾರೆ. ಒಂದು ಎಷ್ಟು 12 ವರ್ಷ ಆಯ್ತು ನಾನು ಇಲ್ಲಿ. ಎಲ್ಲ ಕೇಳ್ಕೊಂಡು ಬಂದೆ. ಆದ್ರೆ ನಾನು ಬಸ್ ಸ್ಟ್ಯಾಂಡ್ದಾಗ ಬಂದು ಕೇಳಿದ್ದು ನಾನು, ಹಿಂಗ್ರಿ ಅಲ್ಲಿ ಹೊಲ್ದಾಗ ಐತೆ ನೋಡು, ಸುತ್ತಮುತ್ತ ಯಾವ ಮನೆ ಇಲ್ಲ ಇಲ್ಲಿ ಅಂತೇಳಿ ನಾ ಅಂತಂದೆ. ಇಲ್ಲಿ ಬಂದು ನೋಡಿದ್ರೆಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಆಗೈತೆ ಇಲ್ಲಿ. ನನಗೆ ಮಾತ್ರ ಕರ್ನಾಟಕದ ಇದು ನಂಬರ್ 1 ಅಂತ ನನಗೆ ಅನಿಸ್ತೈತಿ. ಇದು ನಂಬರ್ 1 ಸರ್ ಇದು ನನ್ನ ಪ್ರಕಾರ. ನಾನು ಈ ಸಂಸ್ಥೆ ಬಗ್ಗೆ ಮೊದಲು ನಾನು ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಇನ್ನೊಬ್ಬರು ಬಾಯಲ್ಲಿ ಕೇಳಿ ನಾ ಇಲ್ಲಿ ಬಂದಿದ್ದೆ. ಆದ್ರೆ ನಾನು ಜಾಯ್ನ್ ಆಗಿ ಹೋದ್ನಿ ನಾನು ಬೆಂಗಳೂರಿಗೆ. ಹೆಂಗೆ ನೀವು ಆ ಕಡೆ ಈ ಕಡೆ ಎಲ್ಲ ಸೇರಿರಲ್ಲ, ನಾವು ಅಲ್ಲೆಲ್ಲ ಪೂರ್ತಿ ಕರ್ನಾಟಕದಾಗ ಮೂಲೆಯಲ್ಲಿ ಬಂದಿದ್ದೀವಿ. ನನಗೆ ಅಲ್ಲಿ ಆಲ್ಮೋಸ್ಟ್ ಒಂದು 17-18 ಹುಡುಗರು ಸಿಕ್ಕರು ನನಗಿಲ್ಲಿ. ನನ್ನ ಬ್ಯಾಚ್ಮೆಂಟ್ ಇದ್ದವ್ರು ಇಲ್ಲಿ ಕಲ್ತವ್ರು. ಯಾಕಂದ್ರೆ ಫಿಸಿಕಲ್ಲು ಬೇರೆ ಮಾಡಿದ್ವಿ, ಎಕ್ಸಾಮ್ ಬೇರೆ ಆಯಿತು. ಜಾಯ್ನಿಂಗ್ ಆದಮೇಲೆ ಎಲ್ಲ ಸೇರ್ತಾರಲ್ಲ, ನಿನ್ನೆಲ್ಲ ನೋಡಿ ಅಂತಂದು 17-18 ಜನ ಸಿಕ್ಕರು. ಆದ್ರೆ ನಮ್ಗೆ ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ನಾಗ ಆಲ್ಮೋಸ್ಟ್ ಜನ ಹೋಗಿಬಿಟ್ಟಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ದಾಗ ಹೋದಾರೆ. ಈಗೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅದಾರ ಹುಡುಗರು ಎಲ್ಲರ ಹೆಸರು. ನಾವು ಮೂಡಲ್ಗಿ ಸಂಗಮೇಶ, ಮೂಡಲ್ಗಿ ವೀರೇಶ ಹಿಂಗಂತೇಳಿ ನಮ್ಮ ಮೊಬೈಲ್ದಾಗ ಇನ್ನೂ ಟೈಪ್ ಅದು 12 ವರ್ಷ ಆದ್ರೂ. ಅದಕ್ಕೆ ಈ ಸಂಸ್ಥೆ ಭಾಳ ದೊಡ್ಡ ಪ್ರಮಾಣದಾಗ ಬೆಳೆದೈತಿ. ಅಂದ್ರೆ ಇದು ಮುಂದಂತರೂ ತಾನೇ ಬೆಳಿತೈತಿ. ಇಷ್ಟು ನೋಡಿದ್ರೆ ನಮ್ಮ ಕರ್ನಾಟಕದ ಯಾವುದೂ ಇಲ್ಲ ಇಂಥ ಸಂಸ್ಥೆ. ಅದಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂತ ಫಿಸಿಕಲ್ ಮೇಂಟೆನೆನ್ಸ್. ಹೌದಲ್ಲ, ನೀವೆಲ್ಲ ನೋಡ್ತಿರ್ಬೇಕು, ನಿಮ್ಮ ಜೊತೆ ಇದ್ದವರೆಲ್ಲ ಊರಾಗ ಹುಡುಗರೆಲ್ಲ ದಾರು ಕುಡಿದು ತಂಬಾಕು ಗುಟ್ಕ ಹಾಳು ಮಾಡ್ಕೊಂಡು ಇಡ್ತಾರೆ. ಹೌದಲ್ಲ, ಈಗ ಆಲ್ಮೋಸ್ಟ್ ಏನಕ್ಕೆ ಸೇರೋರು ಯಾರು? ಬಡವರೇ. ತಾಯಿ ತಂದೆ ದುಡಿತಿರ್ತಾರೆ. ಅದು ಹುಡುಗರು ಅವ್ರು ಕಷ್ಟಪಟ್ಟೆಲ್ಲ ಅವ್ರ ಕಡೆ ಮೊಬೈಲ್ ಕೊಡಿಸ್ಕೋತೀರಿ, ಬೈಕ್ ಕೊಡಿಸ್ಕೋತೀರಿ, ಎಲ್ಲ ಕೊಡಿಸ್ಕೋತೀರಿ. ನಿಮ್ಮ ಏಜ್ ಬಂದಾಗ ಅವ್ರ ಏಜ್ ಮುಗಿದು ಹೋಗಿಬಿಡ್ತೈತಿ. ಅವ್ರನ್ನ ಸಾಕೋರು ಯಾರು? ಅವಾಗ ನಿಮ್ಮ ಏಜ್ ಮುಗಿದು ಹೋಗಿರ್ತೈತಿ ಅಲ್ಲಿ ಕುಡ್ದು ಎಲ್ಲ. ಹೌದಲ್ಲ, ಅದಕ್ಕೆ ಇಲ್ಲೆಲ್ಲ ಒಂಥರ ಇಲ್ಲಿ ಆಲ್ಮೋಸ್ಟ್ ಆಲ್ರೌಂಡ್ ಎಲ್ಲ ಕಲಿಸ್ತಾರೆ. ಇಲ್ಲಿ ನಿಮಗೆ ಹೆಂಗಿರ್ಬೇಕು, ಶಿಸ್ತು ಏನು, ಕಲಿಕೆ ಏನು ಸಮಾಜದೊಳಗೆ ಹೆಂಗಿರ್ಬೇಕು,
ಅಂತೆಲ್ಲ ಕಲಿಸ್ತಾರೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಈ ಸಂಸ್ಥಾದೊಳಗೆ ನೀವು ಒಂದು ಸರಿ ಟ್ರೈನಿಂಗ್ ತೊಗೊಂಡ್ರಪ್ಪ ಅಂತಂದ್ರೆ ಒಂದಲ್ಲ ಒಂದು ಸಂಸ್ಥೆದೊಳಗೆ ಅಲ್ಲಿ ನೀವು ಫೋರ್ಸ್ ಒಳಗೆ ನೀವು ಜಾಯ್ನ್ ಆಗ್ತೀರ ಅಂತ ನಾನು ಪ್ರಮಾಣ ಮಾಡಿ ಹೇಳತ್ನ. ಇದೊಂದು ಮಾತ್ರ ಗ್ಯಾರಂಟಿ ಇದೆ. ಯಾಕಂದ್ರೆ ನೀವು ಮನ್ಯಾಗ ಇರ್ತೀರಿ, ಮನೆಯಾಗಿದ್ದ ನೀವು ಮನೆಯಿಂದ ಬಂದಿರಿ. ಈಗ ನಿಮ್ಮ ಮನೆಗೆ ಏನಂತಾರೆ, ಓದ್ಲಿ ನೌಕರಿ ಐತಿ ಅಂತೇಳಿ ತಂದೆ ತಾಯಿ ಬೈತಿರ್ತಾರೆ, ಅಣ್ಣಗಳು ತಮ್ಮಗಳು ಅಕ್ಕಗಳು ಬೈತಿರ್ತಾರೆ. ಅವಾಗ ನೀವು ಮಾಡ್ತೀರಿ, ಬುಕ್ಕ ತೊಗೊಂಬರ್ತೀರಿ, ಓದಕ್ಕೆ ಕೂತ್ಬಿಡ್ತೀರಿ, ಪೂರ್ತಿ ಓದ್ತೀರಿ. ತಲೆ ಹೇಳ್ತನದ ಇಲ್ಲ, ಕಲಿಸೋದೇ ಇಲ್ಲ ಅದನ್ನು. ಆ ಬುಕ್ಕ ಹೆಂಗೆ ಓದ್ಬೇಕು, ಯಾವ ಪೇಜ್ ಎಷ್ಟು ಓದ್ಬೇಕು, ಏನು ಮ್ಯಾಥ್ಸ್ ಯಾವಾಗ ಓದ್ಬೇಕು, ರೀಸ್ನಿಂಗ್ ಯಾವಾಗ ಓದ್ಬೇಕು, ಇಂಥವೆಲ್ಲ ಅಂದ್ರೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಕಲಿಸ್ಕೊಡ್ತಾರೆ ನಮಗೆ ಇಲ್ಲಿ. ಹೌದಲ್ಲ, ಬೇಸಿಕ್ ಕಲಿಸ್ಕೊಟ್ರಪ್ಪ ಅಂತ ನಾವು ಅಲ್ಲಿ ಏನು ಬರಬೇಕತ್ತೆ ನಮ್ಮ ತಲೆ ಬಂದ್ಬಿಡ್ತೈತಿ. ನಾನು ಮಾತ್ರ ನಿಜ ಹೇಳ್ತೀನಿ, ಇವತ್ತು ನಾನು ನೌಕರಿ ಮಾಡಾಕತ್ತೀನಿ, ಇವತ್ತು ನನ್ನ ಮನ್ಯಾಗ ಎಲ್ಲರೂ ಒಂದು ತನ್ನ ಉಣ್ಣಾಕತ್ತಾರಪ್ಪ ಅಂದ್ರೆ ಈ ಸಂಸ್ಥೆನೇ ಕಾರಣವಾಗಿ ನಿಜ ಹೇಳ್ಬೇಕಂದ್ರೆ. ಮತ್ತು ನಮ್ಮ ಸ್ವಂತ ಅಣ್ಣ ಸರ್ ಸಿದ್ದೂರೇಮಠ ಅಂತೇಳಿ, ಅವರು CRPF ಒಳಗೆ ಅದಾರ ಸರ್. ನಾ ಇಬ್ಬರು ಅಣ್ಣ ತಮ್ಮನು CRPF ಒಳಗೆ ಇರೋದು. ನಮ್ಮ ಅಣ್ಣರನ್ನ ಇಲ್ಲಿ ಕಳಿಸಿದ್ರು ಸರ್ ಅವಾಗ. ಅಂದ್ರೆ ಅವರು ಭಾಳ ಸೀನಿಯರ್ ಸರ್ ಅವರು ನಮಗೆ ಇಲ್ಲಿ ಯಾರಿಗೆ ಕಳಿಸಿದ್ದ. ಇವತ್ತು ನಾವು ಇಬ್ಬರು CRPF ಒಳಗದೇವಿ. ನಿಮಗೂ ಆದಷ್ಟು ಬೇಗ ನಿಮ್ಮದು ಕನಸು ನೆರವೇರಲಿ ಸರ್. ಆಶೀರ್ವಾದ ಅಂತೂ ಇದ್ದೇ ಐತಿ. ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ರಿ, ಹಿರೇಮಠ ಅವರು, ಅವ್ರ ಬ್ರದರು CRPF ಒಳಗಿದಾರೆ, ಅವರು ಇದಾರೆ. ಒಂದು ವಿಶೇಷ ಇಲ್ಲ ಅದು. ಆಮೇಲೆ ಅದ್ರಾಗ ಕೋಬ್ರಾ ಕಮಾಂಡ್ ಒಳಗಿದಾರೆ ಇವರು. ಕೋಬ್ರಾ ಕಮಾಂಡೋ ಅಂದರೆ ಬಹುಶಃ ನೀವು ಯೂಟ್ಯೂಬ್ನಾಗ ವಿಡಿಯೋಗಳದು ನೋಡಿರ್ತೀರಿ, ಯಾವ ರೀತಿ ಇರ್ತದೆ ನೋಡಿರ್ತೀರಿ ನೀವು. ಅದಕ್ಕೆ ನೀವು ಒಂದು ಅಂಥ ದೊಡ್ಡ ಸ್ಥಾನಕ್ಕೆ ನೀವು ಹೋಗಬೇಕು. ಅಷ್ಟೇ ಅಲ್ಲದೆ ಅವ್ರು ಇನ್ನೊಂದು ಹೇಳ್ಬೇಕಾಗಿತ್ತು, ನೀವು ತರಬೇತಿ ಕೊಡೋದನ್ನು ಹೇಳ್ಬೇಕು. ನಾನು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್. ಅದನ್ನೇ ಹೇಳಿದ್ನಲ್ಲ, ನಾನು ಫಿಸಿಕಲ್ ಬಗ್ಗೆ ನನಗೆ ಆಟಿಟ್ಯೂಡ್ ಜಾಸ್ತಿ ಅಂತೇಳಿ. ಯಾಕಂದ್ರೆ ನಾವು ಟ್ರೈನಿಂಗ್ ಕೊಡೋರು. ಇವಾಗ ನೀವು ಬರ್ತಿರಲ್ಲ, ಆಲ್ಮೋಸ್ಟ್ ಈ ಹುಡುಗರಿಗೆ ಜಾಯ್ನ್ ಆದ್ರೆ ಸರ್, ನಾ ಎಲ್ಲರೂ ಸಿಗ್ತೀನಿ ಸರ್. ಟ್ರೈನಿಂಗ್ ಸೆಂಟರ್ ಒಳಗೆ ಸಿಗ್ತೀನಿ ನಾನು ನಿಮಗೆ. ಅದು ಒಂದು ವಿಶೇಷ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ನಮಗೂ ಒಂದು ಹೆಮ್ಮೆ, ನಮ್ಮ ಸಂಸ್ಥೆಗೆ ಹೆಮ್ಮೆ. ಅದೇ ರೀತಿಯಾಗಿ ನೀವು ಸಹಿತ ಇನ್ನು ನೆಕ್ಸ್ಟ್ ಎಲ್ಲರೂ MTS ಹವಾಲ್ದಾರ, ಆಮೇಲೆ ಆರ್ಮಿ, SSC, BSF, CRPF ಎಲ್ಲ ವಿಚಾರ ಇಟ್ಕೊಂಡ್ಬಂದಿರಿ. ಎಲ್ಲರೂ ಪಾಸ್ ಆಗ್ಬೇಕು. ನಮ್ಮ ಸಂಸ್ಥೆಗೆ ಏನು ಕಲಿಯಕ್ಕೆ ಬಂದಿರಿ, ಎಲ್ಲರೂ ಪಾಸ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಇರ್ತದೆ. ಆದರೆ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಸಕ್ಸಸ್ ಹಾಕಿರಿ. ನಿಮ್ಗೆ ಗೊತ್ತಿರಲಿ, ಮೇನ್ ಪ್ರಯತ್ನ ನಿಮ್ಮದು ರೀ. 2 ನಂಬರ್ ನಾವು ದಾರಿ ಅಟ್ಟ ತೋರಿಸ್ತೀವಿ ಹೆಂಗೆ ಹೋಗ್ಬೇಕಂತೇಳಿ. ಆದರೆ ಆ ದಾರಿಯಾಗ ನಡಿಬೇಕಾದವ್ರು ಯಾರು ರೀ? ನೀವೇ ರೀ. ಹೋಗ್ಬೇಕಾದವ್ರು ನೀವು, ಆ ದಾರಿಗೆ ಹೋಗಿ ಮುಟ್ಟಬೇಕಾದವ್ರು ನೀವು. ಆದ್ದರಿಂದ ಎಲ್ಲರೂ ನಮ್ಮ ಸಂಸ್ಥೆಗೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಸಂಸ್ಥೆಗೆ ತಮ್ಮ ಸಾಕಷ್ಟು ಕೆಲಸಗಳಿದ್ದರೂ ಸಹಿತ ರಜೆ ಸಿಗೋದೇ ಕಡಿಮೆ, ಆದರೂ ಸಹಿತ ಇಲ್ಲಿ ಭೇಟಿಯಾಗಿ ಸಂಸ್ಥೆಯನ್ನು ನೋಡಿ ಹೋಗ್ಬೇಕಂತ ಹೇಳಿಸಿಂದ ಭಾಳ ಖುಷಿಯಿಂದ ನಮ್ಮ ಸಂಸ್ಥೆಗೆ ಬಂದಾರೆ. ಅವ್ರಿಗೂ ಸಹಿತ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.